ತಾಸು ಕೃಷಿ ಪಂಪ್ ಸೆಟ್ಗಳು ನೀಡಲೇಬೇಕು. ರೈತರ ಬೇಡಿಕೆಯಂತೆ ಕೃಷಿ ಪಂಪ್ ಸೆಟ್ಗಳ 10 ತಾಸು ವಿದ್ಯುತ್ ಅನ್ನು ನೀಡಲೇಬೇಕು. ಕಾಡಾನೆಗಳ ಹಾವಳಿಯಿಂದ ತತ್ತರಿಸಿರುವ ರೈತರಿಗೆ ಗಡಿ ಭಾಗದಲ್ಲಿ ರಾತ್ರಿ ವೇಳೆ ನಿರಂತರ ಜ್ಯೋತಿ ವಿದ್ಯುತ್ ಅನ್ನು ನೀಡಲೇಬೇಕು. ಯಾವುದೇ ಕಾರಣಕ್ಕೂ ಗಡಿ ಭಾಗದ ರೈತರ ಜೊತೆ ಚೆಲ್ಲಾಟ ಆಡಬಾರದು. ಕೃಷಿ ಪಂಪ್ ಸೆಟ್ಗಳಿಗೆ 10 ತಾಸು ವಿದ್ಯುತ್ ನೀಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಲಕ್ಷಾಂತರ ಬಂಡವಾಳ ಹಾಕಿ ಬೆಳೆದಿರುವ ರೈತರ ಬೆಳೆ ಜೊತೆ ಚೆಲ್ಲಾಟವಾಡುತ್ತಿರುವ ಇಂಧನ ಸಚಿವರಿಗೆ ಹೇಳಿ ಧಿಕ್ಕಾರ. ಇಂಧನ ಸಚಿವರು ಆದೇಶ ಮಾಡಿ ಅದನ್ನು ಪಾಲನೆ ಮಾಡಲು ವಿಫಲವಾಗಿ ಬೆಸ್ಕಾಂ ಇಲಾಖೆಗೆ ಹೇಳಿ ಧಿಕ್ಕಾರ. ಈ ಕೂಡಲೇ ಗುಣಮಟ್ಟದ 10 ತಾಸು ಕೃಷಿ ಪಂಪ್ ಸೆಟ್ ನೀಡಲೇಬೇಕು. ಗುಣಮಟ್ಟದ ವಿದ್ಯುತ್ ಅನ್ನು ನೀಡಲೇಬೇಕು. ಗಡಿ ಭಾಗದ ಕಾಮಸಮುದ್ರ ಅಂದರೆ ಅಲ್ಲಿನ ರೈತರಂದರೆ ಬೆಸ್ಕಾಂ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಯಾಕೆ? ಪ್ರತಿ ವರ್ಷ ಒಂದಲ್ಲ ಒಂದು ಕಾಡಾನೆಗಳ ದಾಳಿಯಿಂದ ಸುಮಾರು ಇಲ್ಲಿನ ಅಮಾಯಕ ರೈತರು ಬಲಿ ಆಗ್ತಾ ಇದ್ದಾರೆ. ಯಾಕೆ ಬಲಿ ಆಗ್ತಾ ಇದ್ದಾರೆ ಅಂದರೆ ಈ ಒಂದು ಕಾಮಸಮುದ್ರ ಹೋಬಳಿಯಾದ್ಯಂತ ಮೂಲಭೂತ ಸೌಕರ್ಯಗಳ ಕೊರತೆ, ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತದ ಇಚ್ಛಾಶಕ್ತಿ ಕೊರತೆ. ಅದರಲ್ಲೂ ಫೆಬ್ರವರಿ ಪ್ರಾರಂಭ ಆಯ್ತಂದರೆ ರೈತರು ಮನೆ ಮಠಗಳನ್ನು ಹೆಂಡತಿ ಮಕ್ಕಳನ್ನು ಬಿಟ್ಟು ಇವತ್ತು ಬೋರ್ವೆಲ್ಗಳ ಹತ್ರ ಕೃಷಿ ಪಂಪ್ ಸೆಟ್ಗಳ ಹತ್ರ ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ. ಅದು ಯಾವ ರೀತಿ ಗೊತ್ತಾ? ಯಾಕಂದರೆ ಇವತ್ತು ತಮಿಳುನಾಡಿನಿಂದ ಆಹಾರ ಅರಿಸಿ ಬರುವಂಥ ಆನೆಗಳ ಅಟ್ಟಹಾಸಕ್ಕೆ ಇವತ್ತು ರೈತರು ಬಲಿ ಆಗ್ತಾ ಇದ್ದಾರೆ. ಎಲ್ಲಿ ಆನೆ ಬರ್ತದೋ, ಎಲ್ಲಿ ಜಿಂಕೆ ಬರ್ತದೋ, ಎಲ್ಲಿ ಹಂದಿ ಬರ್ತದೋ, ಎಲ್ಲಿ ಹುಲಿ ಸಿಂಹ ಬರ್ತದೋ ಅಂಥೇಳಿ ಭಯಭೀತರಾಗಿ ಯಮದೂತನ್ನು ನೆನೆಸ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಆದರೂ ಸಹ ಜನಪ್ರತಿನಿಧಿಗಾಗಲಿ ಬೆಸ್ಕಾಂ ಅಧಿಕಾರಿಗಳಿಗಾಗಲಿ ಮಾನವೀಯತೆ ಅನ್ನೋದು ಮರೆಯಾಗ್ಬಿಟ್ಟಿದೆ. ಯಾಕೆ ಮರೆಯಾಗ್ತಾ ಇದೆ? ಯಾಕಂದ್ರೆ ಇವರು ರೈತರಲ್ವಾ, ಇವರು ಬೆಳೀತಾ ಅಲ್ವಾ? ಎಲ್ಲ ರೈತರ ತಮಿಳ್ನಾಡಿಗೆ ಇಲ್ಲ ಆಂಧ್ರಕ್ಕೆ ಸೇರಿದಾರಾ? ಇಲ್ಲ ಸ್ವಾಮಿ, ಜನಪ್ರತಿನಿಧಿಗಳೇ ಬೆಸ್ಕಾಂ ಅಧಿಕಾರಿಗಳೇ ಇವರು ಇದೇ ಕೋಲಾರ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಇದೇ ಒಂದು ಜಿಲ್ಲೆಗೆ ಸೇರಿದಂಥ ಗ್ರಾಮಗಳಲ್ಲಿ ಜನಿಸಿದರೆ ವಾಸ ಮಾಡ್ತಾ ಇದ್ದಾರೆ. ಅದು ಸಂವಿಧಾನದ ಅಡಿಯಲ್ಲಿ ವಾಸ ಮಾಡ್ತಾಯಿದೆ. ಅದನ್ನು ಕಣ್ಗಣಿಸಬೇಕು. ಯಾಕಂದರೆ ಇವತ್ತು ಕೃಷಿ ಪಂಪ್ ಸೆಟ್ಗಳಿಗೆ 10 ತಾಸು ವಿದ್ಯುತ್ತನ್ನು ನೀಡಬೇಕು ಮತ್ತು ನಿರಂತರ ಜ್ಯೋತಿಯಲ್ಲಿ ಸಂಜೆ 6ರಿಂದ ಬೆಳಗ್ಗೆ 6ರವರೆಗೆ ಕಾಡಾನೆಗಳ ಹಾವಳಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಗ್ರಾಮಗಳಲ್ಲಿ ವಿದ್ಯುತ್ತನ್ನು ಕಡಿತ ಮಾಡಬಾರ್ದು ಅಂತೇಳಿ ಇವತ್ತು ಕಾಮಸಮುದ್ರ ಮತ್ತು ರೈತ ಸಂಘದಿಂದ ಇವತ್ತು ಹೋರಾಟ ಮಾಡುವ ಮುಖಾಂತರ JE ಮೋಹನ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ. ಅಲ್ಲ ನೋಡಿ ಸ್ವಾಮಿ, ಆ ಒಂದು ಗ್ರಾಮಗಳಲ್ಲಿ ರೈತರ ಸಮಸ್ಯೆ ತಿಳಿಯಲು ಒಂದು ಸಭೆ ಮಾಡಬೇಕು ಮತ್ತು ಡಂಗೂರ ಹಾಕಬೇಕು. ರೈತರು ನಾವು ಇಷ್ಟೇ ಅವರ್ ಕರೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳಬೇಕು. ಮತ್ತು ನಿರಂತರ ಜ್ಯೋತಿ ಕರೆಂಟನ್ನು ಯಾರು ರೈತರೇನಾನು ದುರುಪಯೋಗ ಪಡಿಸ್ಕೊಂಡ್ರೆ ಅವ್ರ ವಿರುದ್ಧ ಕ್ರಮ ಕೈಗಳು ನಾವು ಬೇಡ ಅಂತೇಳಿಲ್ಲ. ಯಾಕಂದರೆ ಇವತ್ತು ನಮಗೆ ಗುಣಮಟ್ಟದ 10 ತಾಸು ವಿದ್ಯುತ್ ಬೇಕೇ ಬೇಕು. ಇಂಧನ ಸಚಿವರು ಹೇಳಿದ್ದಾರೆ ವಿದ್ಯುತ್ ಕೊರತೆ ಇಲ್ಲ. ಇವತ್ತು ವಿದ್ಯುತ್ತನ್ನು ರೈತ ಕೃಷಿ ಪಂಪ್ ಸೆಟ್ಗೆ ನೀಡ್ತೀವಿ ಅಂತ ಹೇಳಿದೆ. ಅದು ವಿಧಾನಸೌಧ 4 ಗೋಡೆಗಳಿಗೆ ಸೀಮಿತ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರೈತರಿಗೆ ವಿದ್ಯುತ್ ವಂಚನೆ ಮಾಡಿದರೆ ಅವ್ರ ಬೆಳೆ ನಷ್ಟ ಆದರೆ ಬೆಸ್ಕಾಂ ಅಧಿಕಾರಿಗಳಿಗೇನು ಚಿನ್ನದ ಪದಕ ಕೊಡಲ್ಲ. ಅವ್ರು ಕೊಡೋ ಚಿನ್ನ ಪದಕಕ್ಕನ್ನು ನಾವು ಬೆಳೆಯುವಂಥ ಬೆಳೆ ತಿಂದು ನೀವು ಆರೋಗ್ಯವಂತಾಗಿರ್ತೀರಾ. ಆ ಒಂದು ಅಂಶವನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಈ ಕೂಡಲೇ ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯ ಜೊತೆಗೆ ಮನವಿ ಮಾಡ್ತಾಯಿದ್ದೀವಿ. ನಮಗೆ 1 ವಾರದ ಒಳಗೆ ನಮ್ಮ ವಿದ್ಯುತ್ತನ್ನು ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಬೇಕು. ಕಾಡಾನೆಗಳ ಹಾವಳಿಯಿಂದ ರೈತರನ್ನು ರಕ್ಷಣೆ ಮಾಡಬೇಕು ಮತ್ತು ಯಾವುದೇ TC ಸುಟ್ಟರೆ 24 ಗಂಟೆಯಲ್ಲಿ ಯಾವುದೇ ಲಂಚವಿಲ್ಲದೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ, ಯುಗಾದಿ ಹಬ್ಬ ಮುಗ್ದತಾನೆ ಸಾವಿರಾರು ಜನ ರೈತರು ಮತ್ತು ಆ ಆನೆಗಳೇ ಕರ್ಕೊಂಬಂದ್ಬಿಟ್ಟು ನಿಮ್ಮ ಬೆಸ್ಕಾಂ ಇಲಾಖೆ ಮುತ್ತಿಗೆ ಆಗ್ತೀವಿ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ನೀಡ್ತಾ ಇದ್ದೀವಿ. ಇವತ್ತೇನು ಕಾಮಸಂದ್ರ ಹೋಬಳಿ ಹಾಗೂ ಬೂದಿಕೋಟೆ ಹೋಬಳಿಯಲ್ಲಿ ರೈತರು ವಿದ್ಯುತ್ ಇಲ್ಲದೆ ಬಹಳ ಸಂಕಷ್ಟಕ್ಕೀಡಾದಂಥ ಪರಿಸ್ಥಿತಿ ಆಗಿದೆ. ಒಂದು ಭಾಗದಲ್ಲಿ ಆನೆಗಳ ದಾಳಿ, ಈಗಾಗಲೇ 2-3 ಜೀವ ಕಳ್ಕೊಂಡಿರ್ತಕ್ಕಂಥ ಪ್ರದೇಶ ಆಗಿರುತ್ತೆ. ಇಂಥ ಒಂದು ಇದರಲ್ಲಿ ವಿದ್ಯುತ್ ಕಡಿತ, ನೈಟ್ ಕೊಡ್ತಾರೆ, ಅದು ಟೈಮಿಂಗ್ಸ್ ಇಲ್ಲದೆ ಜೀವನ ಒಂದು ಭಯದಿಂದ ರೂಪುವಂಥ ಪರಿಸ್ಥಿತಿ ಆಗೋಗಿದೆ. ಜೀವನ ಕೈ ಇಟ್ಕೊಂಡು ಅಂತ ಮುಂದೆ ಈ ರೀತಿ ಒಂದು ಸಂಭವ ಆಗ್ತದೆ ಅಂದ್ಬಿಟ್ಟು ಈಗಾಗಲೇ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ. ಈಗೇನು ಬೆಳಗ್ಗೆ ಹಾಗೂ ಸಾಯಂಕಾಲ ಒಂದು ವಿದ್ಯುತ್ ಕೊಡ್ತೀನಿ ಅಂತ ಒಂದು KEB ಕಡೆಯಿಂದ ಭರವಸೆ ನೀಡಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಆನೆ ದಾಳಿಗೆ ಮತ್ತೊಂದು ಬಲಿ ಆದರೆ ಇದಕ್ಕೆ ಸೂಕ್ತವಾದಂಥ ಹೊಣೆಗಾರಿಕೆ KEB ಡಿಪಾರ್ಟ್ಮೆಂಟು ಅಂದ್ಬಿಟ್ಟು. ಮಳೆಗಾಲದಲ್ಲಿ ಸರೋಗುತ್ತೆ ಕರೆಂಟು. ಅದೇ ಬೇಸಿಗೆ ಬಂತಂದರೆ ಫೆಬ್ರವರಿ ಮಾರ್ಚ್ ಬಂತಂದರೆ ಆಟೋಮೆಟಿಕ್ಕಾಗಿ ಕರೆಂಟ್ ನಮಗೆ ತುಂಬ 4-5 ಊರಿಗೆ ಸೇರಿ ಒಂದೇ ಲೈನ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ 5 ಊರು ಒಂದೇ ಲೈನ್ ಕೊಟ್ಟಿರೋದಕ್ಕೆ ನಮಗೆ ಪವರೇ ಇರಲ್ಲ.
ವೋಲ್ಟೇಜ್ ಅಮ್ಮಮ್ಮ ಅಂದರೆ 150ರಿಂದ 200 ಇರೋದು. ಆದಷ್ಟು ಅದನ್ನು ನಮಗೆ ಕಟ್ ಮಾಡಿ 2 ಫಿಲ್ಟ್ರ್ ಮಾಡಿದ್ರೆ ಸರೋಗುತ್ತೆ ಅಂತೇಳಿ